ಎಲ್ಲರೂ ಒಂದೊಂದು ಇಡ್ಬಾರ್ದು. ಹಂಗಲ್ಲ ಹಂಗ ಸರ್ ಬರ್ರಿ ಸರ್. ಉದ್ಘಾಟನೆ ಪರ ಮಾತಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಗೋಡಂಬಿ ಬೆಳೆ ಪ್ರಾಮುಖ್ಯತೆ ಮತ್ತು ಅವಕಾಶಗಳ ಕುರಿತು ಸಹ ತಾಂತ್ರಿಕ ಮಾಹಿತಿಯನ್ನು ಈ ಒಂದು ಗೋಡಂಬಿ ಬೆಳೆ ಕುರಿತು ಜಿಲ್ಲಾ ಮಟ್ಟದ ವಿಚಾರಣಾ ಸಂಕಿರಣ ಇವತ್ತು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಪ್ರಗತಿಪರ ರೈತರಾದ ನಾರಾಯಣರಾವ್ ಅವರೇ ಹಾಗೂ ನಾಗನಾಥರಾವ್ ನಿಡೋದವರೇ, ಮತ್ತೊಬ್ಬ ಪ್ರಗತಿಪರ ರೈತರಾದ ನಮ್ಮ ತೋಟಗಾರಿಕೆಯ ಸ್ಟ್ರಾಬೆರಿ ಬೆಳೆಯನ್ನು ಬೆಳೆದು ಒಳ್ಳೆಯ ಲಾಭದಾಯಕ ಪಡೆದಂಥ ವೈಜ್ನಾಥ್ ನಿಡೋದವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ವೀರಭದ್ರೇಶ್ವರ ಪ್ರೊಸೆಸಿಂಗ್ ಇಂಡಸ್ಟ್ರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಅಮೋಲ್ ಕುಮಾರ್ ಅವರೇ, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಮೊಹಮ್ಮದ್ ಫರೂಕ್ ಅವರೇ, ಡಾಕ್ಟರ್ ಶ್ರೀನಿವಾಸ್ ಎನ್ ಅವರೇ, ಹಾಗೂ ಡಾಕ್ಟರ್ ವಿ ಪಿ ಸಿಂಗ್ ಅವರೇ, ಮತ್ತು ರಾಜ್ಕುಮಾರ್, ವಿಜಯ ಮಾತೇಶ್, ಅಂಬರೀಶ್ ಅವರೇ, ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಮೇನ್ ಯಶಸ್ವಿ ಆಗ್ಬೇಕಂದ್ರೆ ನಮ್ಮ ರೈತ ಬಾಂಧವರು, ನಮ್ಮ ರೈತ ಮಹಿಳೆಯರು ಕೂಡ ಬಂದಿದ್ದಾರೆ. ಭಾಳ ಸಂತೋಷದ ವಿಷಯ. ಹಾಲಿಪ್ರಿಗಿಲಿಂದ ಬಂದಿದ್ದಾರೆ. ಮತ್ತು ನಾವೇ ಬಂದು ಅಲ್ಲಿ ಕೋಲಾರ ಫಾರ್ಮ್ನಲ್ಲಿ ಸುಮಾರು 10 ಎಕರೆ ಪ್ರದೇಶದಲ್ಲಿ 10 ತಳಗಳಿಯನ್ನು ನಾವು ನಾಟಿ ಮಾಡಿ ನಾವು ಕಳೆದ ವರ್ಷ ಹಿಡಿದು ಅದರ ಉತ್ಪನ್ನವನ್ನು ತಗೊಳ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರೋದು ಉತ್ಪನ್ನ ನಾವು ಯಾವುದೋ ರೈತರು ಹೊಂದಿನ ತಂದಿಲ್ಲ, ನಾವೇ ಸ್ವತಃ ಬೆಳೆದು ತಂದಂಥ ಉತ್ಪನ್ನ. ನಮ್ಮ ವಿಜಯ ಮಾಂತೇಶ್ ಒಂದು ಕ್ರಿಯಾಶೀಲತೆಯಿಂದ ರಾತ್ರಿಯೆಲ್ಲ ಇದ್ದು ಏನಾರ ಒಂದು ಹೊಸದಾಗಿ ಮಾಡೋದು ತಿಳ್ಕೊಂಡು ಕೆಳಗಡೆ ನೋಡಿರ್ಬೇಕು ನೀವು. ಗೋಡಂಬಿ ನೀವು ಫೋಟೋ ಹಾಕ್ತೀರಿ, ಏನು ಗಿಡನೇ ಅಲ್ಲಿ ಬೆಳೆದೇನಪ್ಪ ಅನ್ನೋ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿನಿಯವರು ಮಾಡಿದ್ದಾರೆ. ಅದೇ ರೀತಿ ವಿನೂತನ ರೀತಿಯಲ್ಲಿ ಕೂಡ ನಾವು ಗಿಡಕ್ಕೆ ಯೂಸಲ್ಲಿ ನೀರು ಹಾಕ್ತಿದ್ದೇವೆ, ದೀಪ ಹಚ್ತಿದ್ದೇವೆ. ಬಟ್ ಇದು ಗೋಡಂಬಿ ಬೆಳೆಯದೇ ಒಂದು ವಿಚಾರ ಸಂಕೀರ್ಣ ಅಂದರೆ ಗೋಡಂಬಿ ಬೆಳೆಯನ್ನೇ ನಾವು ಬೆಳೆದು ತೋರಿಸಿ ನಮ್ಮ ಎಲ್ಲ ಗಣ್ಯಮಾನ್ಯರಿಂದ ನಾವು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದ್ರ ಹಾಗೆ ಈಗಾಗಲೇ ನಾವು 2 ಕಾರ್ಯಕ್ರಮ ನಾಗನಾಥರಾವ್ ನಿಡೋದ ತೋಟದಲ್ಲಿ ಮಾಡಿದ್ದೇವೆ 11ನೇ ತಾರೀಕು, ಇನ್ನೊಂದು 13ನೇ ತಾರೀಕು ಇದೇ ತಿಂಗಳ ಕೋಲಾರಲ್ಲಿ ಮಾಡಿದ್ದೇವೆ. ಅದರಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಹೇಳಿದ್ದೇವೆ. ಗೋಡಂಬಿ ಬೆಳೆ ಎಲ್ಲಿ ಬೆಳಿಬೇಕು, ಏನು ಸುದ್ದಿ ಅಂತ ತಿಳ್ಕೊಂಡು ಇದು ಒಂದು ವಿಚಾರಣಾ ಸಂಕೀರ್ಣ ಆದಾಗ ಸ್ವಲ್ಪ ತಮಗೆ ಹೊಸ ವಿಷಯಗಳನ್ನು ನಾವು ಹೇಳ್ಬೋದು. ತಮಗೆಲ್ಲ ಗೊತ್ತಿದೆ. ಈಗ ನಮ್ಮ ಬೀದರ್ ಜಿಲ್ಲೆಗೆ ಬಂದ್ರೆ ನಾವು ಬಸವ ಕಲ್ಯಾಣ ತಾಲೂಕಿನಲ್ಲಿ ಇದು ಲ್ಯಾಟ್ರೈಟ್ ಸಾಯಿಲ್ ಇದೆ. ಬೀದರ್ ತಾಲೂಕಿನಲ್ಲಿ ಕೂಡ ಲ್ಯಾಟ್ರೈಟು ಮತ್ತು ಕೆಂಪಣ್ಣು ಇದೆ. ಚಿಡುಗುಪ್ಪ ತಾಲೂಕಿನಲ್ಲಿ ಲ್ಯಾಟ್ರೈಟು, ಕೆಂಪಣ್ಣು. ಹುಮ್ನಾಬಾದ್ ತಾಲೂಕದಲ್ಲಿ ಕೂಡ ಇದಿದೆ. ಏನು ಉಳಿದ ತಾಲೂಕುಗಳದಾವಲ್ಲ ಅಲ್ಲಿ ಯಾವುದೇ ಥರದ ಲ್ಯಾಟ್ರೈಟ್ ಸಾಯಿಲ್ ಅಲ್ಲಿ ಕೆಂಪು ಭೂಮಿ ಇಲ್ಲ. ಅದಕ್ಕೆ ಮೇಜರ್ ಏರಿಯಾ ಬೀದರ್ದೊಳಗೆ ಕ್ಯಾಶ್ಯೂ ಏರಿಯಾ ಇದೆ. ತಮಗೆಲ್ಲ ಗೊತ್ತಿದ್ದರೂ ಹಾಗೆ ನಮ್ಮ ಭಾರತ ದೇಶ ಜಿಯೋಗ್ರಫಿಕಲ್ ಏರಿಯಾ ಎಷ್ಟಿದೆ ಅಂದ್ರೆ 329 ಮಿಲಿಯನ್ ಹೆಕ್ಟೇರ್ ಇದೆ. 329 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿದೆ. ಅದರಲ್ಲಿ ನಾವು ಎಷ್ಟು ಉಳುಮೆ ಮಾಡ್ತಾ ಇದ್ದೀವಪ್ಪ ಅಂದರೆ 142 ಮಿಲಿಯನ್ ಹೆಕ್ಟೇರ್, 142 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ. ಇದು ರಾಷ್ಟ್ರದಾದ್ಯಂತ ಈ ಬೆಳೆ ಎಷ್ಟು ಪರ್ಸೆಂಟ್ ಕವರ್ ಆಗ್ಯದ ಅಂದ್ರೆ ಭಾಳ 1% ಕವರ್ ಆಗಿದೆ. ಅಂದ್ರೆ ನಾವು ಭಾರತದಲ್ಲಿ ಇದು ಎಷ್ಟು ಬೆಳೀತಾ ಇದ್ದೀವಿ ಅಂದ್ರೆ ಜಸ್ಟ್ 1 ಮಿಲಿಯನ್ ಹೆಕ್ಟೇರ್ ಪ್ರದೇಶಕ್ಕಿಂತ ಕಡಿಮೆ ಬೆಳೀತಿದ್ವಿ. ಅಂದರೆ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇದು ಗೋಡಂಬಿಯನ್ನು ಬೆಳೀತೀವಿ. ಎಲ್ಲೆಲ್ಲಿ ಬೆಳೀತಾರಪ್ಪ ಭಾರತ ದೇಶದಾಗ? ಎಲ್ಲೆಲ್ಲಿ ನಮ್ಮದು ಕೋಸ್ಟಲ್ ಬೆಳೆದಿದೆ, ಸಮುದ್ರ ತೀರದ ಪ್ರದೇಶ ಇದೆ. ಮಹಾರಾಷ್ಟ್ರದ ನಂಬರ್ 1 ಅದು.
ಮಹಾರಾಷ್ಟ್ರ ಬಿಟ್ಟರೆ ಒರಿಸ್ಸಾ ಬಿಟ್ಟರೆ ಆಂಧ್ರ ಪ್ರದೇಶ್. ನಮ್ಮದು ಕರ್ನಾಟಕ 5ನೇ ಸ್ಥಾನದಲ್ಲಿ. ಇದು ಅಂಕಿಅಂಶ ಪ್ರಕಾರ 7,95,000 ಟನ್ನನ್ನು ನಾವು ಗೋಡಂಬಿ ಉತ್ಪಾದನೆ ಮಾಡ್ತೇವೆ. ನಮ್ಮ ಇದು ಏನೀಗ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ಆ್ಯಂಡ್ ಕೋಕೋ ರಿಸರ್ಚ್ ಇದೆಯಲ್ಲ, ಇದು ICAR. ಇದ್ರದ್ದೊಂದು ಶ್ರಮದಿಂದ ಮೊದಲು ಏನು ಮಾಡ್ತಾಯಿದ್ರು, ಬರೀ ಗೋಡಂಬಿ ಬೆಳೆದ್ರೆ ಒಂದು ಗಿಡಕ್ಕೆ 1 kg ಬರ್ತಿತ್ತು. ಈಗ ಸಾಕಷ್ಟು ಹೈಬ್ರಿಡ್ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ರಿಂದ ನಮ್ಮ ಕರ್ನಾಟಕದಲ್ಲೇ ಇದೆ. ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ಪುತ್ತೂರಲ್ಲಿದೆ ಮತ್ತು ಕೇರಳದಲ್ಲಿದೆ. ಅವರೊಂದು ಸಂಶೋಧನೆಯಿಂದ ಒಂದು ಗಿಡಕ್ಕೆ ಸುಮಾರು 8ರಿಂದ 10 ವರ್ಷ ಆದ ನಂತರ 10ರಿಂದ 15 kg ಕ್ಯಾಶ್ಯೂ ಬರ್ತದೆ. 1 kgಲಿಂದ 15 kg ತನಕ ಉತ್ಪಾದನೆ ಹೆಚ್ಚಾಗಿದೆ. ಮತ್ತು ಭಾಳ ವಂಡರ್ಫುಲ್ ಅಂದರೆ ಏನಂದ್ರೆ, ಬರೀ ಕ್ಯಾಶ್ಯೂ ಹೆಂಗೆ ನಾವು ತೆಂಗಿನ ಗಿಡಕ್ಕೆ ಕಲ್ಪವೃಕ್ಷ ಅಂತೀವಲ್ಲ, ಪ್ರತಿಯೊಂದು ಪಾರ್ಟ್ಸು ನಮ್ಗೆ ಯೂಸ್ ಆಗುತ್ತೆ. ಅದೇ ರೀತಿ ಕ್ಯಾಶ್ಯೂ ಅಲ್ಲಿ ಈಗ ನೋಡ್ತಾ ಇದ್ದೀವಿ ನೀವು, ಕ್ಯಾಶ್ಯೂ ಅದು ಕೆಳಗಡೆ ಇರೋದಕ್ಕೆ ಹಣ್ಣಿಗೆ ಏನಂತಾರೆ, ಕ್ಯಾಶ್ಯೂ ಆಪಲ್ ಅಂತ. ಅದು ಮುಂದಿನಕ್ಕೆ ಏನಂತಾರೆ, ನಟ್ ಅಂತ, ಕ್ಯಾಶ್ಯೂ ನಟ್. ಆ ಕ್ಯಾಶ್ಯೂ ನಟ್ಟನ್ನು ನೀವು ಪ್ರೊಸೆಸ್ ಮಾಡಿದ್ರೆ 3 ಉಪಯೋಗ ಆಗ್ತಾಯಿದೆ. ಒಂದು, ಅದು ಏನು ಸೆಲ್ ಇರುತ್ತಲ್ಲ, ಕ್ಯಾಶ್ಯೂ ನಟ್ ಸೆಲ್ ಲಿಕ್ವಿಡ್ ಅಂತ ತಿಳ್ಕೊಂಡು ಏನು ಕ್ಯಾರೆಟ್ ನೋಡಿರಲ್ಲ, ಅದರಿಂದ ಎಣ್ಣೆ ತೆಗ್ತಾರೆ, CNS ಸೆಲ್ ಅಂತಾರೆ, ರಾ ನಟ್. ಆಮೇಲೆ ಏನು ಮಾಡುತ್ತೆ, ಅದರೊಳಗೆ ಕಾಜು ಇರುತ್ತೆ. ಕಾಜು ಅಂತೂ ನಾವು ತಿಂತೀವಿ. ರಾ ನಟ್ ಆಯಿತು, CNS ಸೆಲ್ ಆಯಿತು, ಮತ್ತು ಅದರ ಕರ್ನಲ್ ಆಯಿತು. 4ನೇ ಭಾಗ ಅಂದರೆ ಇದು ಆ್ಯಪಲ್ ಹಣ್ಣು. ಇದು 90 to 95% ಅಲ್ಲೇ ವೇಸ್ಟ್ ಆಗುತ್ತೆ. ಬಟ್ ಅದ್ರ ಕಡೆ ಕೆಲವೊಂದು ಗೋವಾ ಕಡೆ ಅದರಲ್ಲೆಲ್ಲ ಈ ಆಲ್ಕೋಹಾಲಿಕ್ ಬ್ಯೂರೇಜ್ ಅಂತ ಫೆನ್ನಿ ಅಂತ ತಯಾರು ಮಾಡ್ತಾರೆ. ಅದು ಭಾಳ ಒಗರಿರ್ತದೆ. ಮತ್ತು ಹಣ್ಣು ಕೂಡ ಭಾಳ ನೀವು ತಿಂದ್ರೆ ಕಫ ಕಟ್ಟುತ್ತೆ, ಗಂಟಲು ಕೆರೆತ ಬರುತ್ತೆ. ಅದ್ರಾಗ ಟ್ಯಾನಿನ್ ಕಂಟೆಂಟ್ ಇರೋದ್ರಿಂದ ಅದು ಬರುತ್ತೆ. ಬಟ್ ಅದರಲ್ಲಿ ಎಲ್ಲ ಇದೆ. ನೀವು ಆರೆಂಜ್ಗಿಂತ ಜಾಸ್ತಿ ವಿಟಮಿನ್ C ಇದೆ, ಬೇರೆ ಬೇರೆ ಎಲ್ಲ ಅಮೈನೋ ಆ್ಯಸಿಡ್ಸ್ ಇದ್ದಾವೆ, ಮಿನರಲ್ಸ್ ಇದ್ದಾವೆ. ಬಟ್ ಅದಕ್ಕೆ ನಾವು ಪ್ರೊಸೆಸಿಂಗ್ ಮಾಡಿ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮತ್ತು ಕ್ಯಾಶ್ಯೂದು ಇಂಪಾರ್ಟೆಂಟ್ ಎಷ್ಟಿದೆ ಅಂದ್ರೆ, ಬರೀ ಇದು ಶ್ರೀಮಂತರ ಆಹಾರ ಆಗಿತ್ತು ಒಂದು ಕಾಲಕ್ಕೆ. ಈಗ ನಾವು ಬೀದರಲ್ಲಿ ಎಲ್ಲ ಹೋಟೆಲಲ್ಲೂ ಕ್ಯಾಶ್ಯೂ ಹಾಕ್ತಾರೆ. ನಾವು ಹಿಂಗೆ ಓದುವಾಗ ನೋಡಿದೆ, ಇದು ಕ್ಯಾಶ್ಯೂ ದಿವಸಕ್ಕೆ 15ರಿಂದ 20 ಕರ್ನಲ್ಸ್ ನಾವು ತಿಂದ್ರೆ LDL ರೆಡ್ಯೂಸ್ ಆಗ್ತದೆ, HDL ಇನ್ಕ್ರೀಸ್ ಆಗ್ತದ ಅಂತ. ಇದು ಏನಪ್ಪ LDL HDL ಅಂತ ಹೇಳ್ತಾ ಇದ್ದಾರಂತ. LDL ಅಂದ್ರೆ ಲೋವರ್ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ. ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ. ಈಗೇನು ಮೋಸ್ಟ್ ಆಫ್ ದಿ ಹಾರ್ಟ್ ಅಟ್ಯಾಕ್ ಆಗ್ತಾವಲ್ಲ, ಅದರಲ್ಲಿಂದೆ ಅದು ಏನು ಮಾಡ್ತದೆ, ಹೋಗಿ ಹಾರ್ಟಲ್ಲೇ ಅಕ್ಯುಮುಲೇಟ್ ಮಾಡ್ತದೆ. ನೀವೇನಾದರೂ ಗೋಡಂಬಿ ತಿಂದ್ರೆ ಅಂದ್ರೆ ಅದು ಕಡಿಮೆ ಆಗುತ್ತೆ. HDL ಜಾಸ್ತಿ ಆಗ್ತದೆ. HDL ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಅದು ಕ್ಯಾರಿಯರ್ ಎಲ್ಲಿ ಕಡಿಮೆ ಇದೆ, ಲಿವರಲ್ಲಿ ಕಮ್ಮಿ ಇದೆ, ಅದಕ್ಕೆ ಅದು ಟ್ರಾನ್ಸ್ಫರ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡ್ತದೆ. ಆವಾಗ ಇಟ್ ವಿಲ್ ಪ್ರೊಟೆಕ್ಟ್ ಫ್ರಮ್ ಕಾರ್ಡಿಕ್ ಅಟ್ಯಾಕ್. ನೋಡಿರಿ ಎಷ್ಟು ಉತ್ಪನ್ನ ಅದ. ಸುಮ್ಮನೆ ನಾವು ಇವನ್ 20-22 ವರ್ಷ ಮಕ್ಕಳಿಗೂ ನಾವು ಸ್ಟಂಟ್ ಚೇಂಜ್ ಮಾಡ್ತಾ ಇದ್ದೀವಿ. ಇದು ಗೋಡಂಬಿ ಆರಾಮ ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರ ತನಕ ತಿನ್ಬೋದು. ಹಂಗಂತ ನೀವು ಶೇಂಗಾದಾಣಿ ತಿನ್ನಂಗೆ ಪುಟಾಣಿ ತಿನ್ನಂಗೆ ತಿಂದ್ರೆ ವೇಟ್ ಹೆಚ್ಚಿಗೆ ಆಗ್ತದೆ, ವೇಟ್ ಗೇನ್ ಆಗ್ತದೆ. ಅದೇ 15ರಿಂದ 20 ಪೀಸ್ ತಿಂದ್ರೆ ಸಾಕು. ಭಾಳ ಕಾಸ್ಟ್ಲಿ ಅದ. 800ರಿಂದ 1000 ರೂಪಾಯಿ ಕುಂಟಲ್ ಅದ. ಇದರಲ್ಲಿ ಸಾಕಷ್ಟು ಗ್ರೇಡ್ ಅದಾವೆ. 240 ಗ್ರೇಡು, 300 ಗ್ರೇಡು, 180 ಗ್ರೇಡು. ಹಂಗಂದ್ರೆ ಏನದು, ಈಗೇನು ನಮ್ಮ ವೀರಭದ್ರೇಶ್ವರ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ಮಧ್ಯಾಹ್ನ ಮೇಲೆ ನಾವು ವಿಸಿಟ್ ಹೋಗ್ತೀವಿ, ಅಲ್ಲೆಲ್ಲ ತೋರಿಸ್ತಾರೋ. ಅದು ತೂಕದ ಮೇಲೆ ಗ್ರೌಂಡ್ ರೇಟ್. ಅದು ಒಂದು ಪಾಂಡಿಗೆ 450 ಗ್ರಾಮಿಗೆ 180 ವೇಟ್ ಬಂತಂದ್ರೆ 180 ಗ್ರೇಡ್, 240 ಬಂದ್ರೆ 240 ಗ್ರೇಡ್. ಆ ಥರ ತೂಕದ ಮೇಲೆ ಗ್ರೇಡ್ ಮಾಡ್ತಾರೆ. ಮತ್ತು ನಾನು ಭಾಳ ಖುಷಿ ಪಡ್ತದೆ. ನಮ್ಮದೇ ಕರ್ನಾಟಕದಲ್ಲಿ ಮಂಗಳೂರು ನಾವು ಮ್ಯಾಕ್ಸಿಮಮ್ ಬೆಳೆದಂದ್ರೆ
ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದು ಕ್ಯಾಶು ಭಾಳ ಬೆಳೀತಾರೆ. ಇತ್ಲಾಗೆಲ್ಲ ಕೋಲಾರಲ್ಲಿ ಬೆಳೀತಾ ಇದ್ದೀವಿ. ಮತ್ತು ಬೀದರಲ್ಲಿ ಭಾಳ ಪ್ರಗತಿಪರ ರೈತರು ಒಂದು 10-15 ಜನ ಇದು ಮಣಚಾಪುರ ಅಂತಿದೆ, ಅಲ್ಲೂ ಬೆಳೀತಾ ಇದ್ದಾರೆ. ನಮ್ಮ ನಾರಾಯಣರಾವ್ ಕೂಡ 15-20 ವರ್ಷದಿಂದ ಹಾಕಿದ್ದಾರೆ, ಅವರು ಬೆಳೀತಾ ಇದ್ದಾರೆ. ನಾಗನಾಥ್ರವರು ಕೂಡ ಬೆಳೀತಾ ಇದ್ದಾರೆ. ಇದು ಒಂದು ಒಳ್ಳೆಯ ಆದಾಯ ಕೊಡ್ತಕ್ಕಂಥ ಬೆಳೆ. ಮಹಾರಾಷ್ಟ್ರದಲ್ಲಿ ಎವರೇಜ್ ಈಡಲೇ 1145 kg ಪರ್ ಹೆಕ್ಟರ್ಗಿದೆ. ಇದು ನಮ್ಮ ದೇಶದ 25% ಕಾಂಟ್ರಿಬ್ಯೂಷನ್ ಮಹಾರಾಷ್ಟ್ರ ಅಲೋನ್ನಿಂದ ಆಗ್ತಾಯಿದೆ. ಮತ್ತು ನಾವು ಜಗತ್ತಿನಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ ಕ್ಯಾಶ್ಯೂ ಪ್ರೊಡಕ್ಷನಲ್ಲಿ. ನಮ್ಮ ಸ್ಟೇಟಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ಸಾಕಷ್ಟು ಸ್ಕೋಪ್ ಇದೆ. ಮತ್ತು ಇನ್ನೊಂದು ಕ್ಯಾಶು ಈಗೆಲ್ಲ ಭಾಳ ಮಂದಿ ತಿಂತಾರೆ, ಡೀಪ್ ಫ್ರೈ ಮಾಡಿದ್ದು, ಸಾಲ್ಟ್ ಮಾಡಿದ್ದು ಅಂಥವು ತಿನ್ನಬಾರ್ದು. ಮೆಡಿಕಲಿ ಹೆಲ್ತ್ ಪಾಯಿಂಟ್ ಹೋದ್ರು ರಾ ನಟ್ಟೆ ನಾವು ತಿನ್ಬೋದು. ಅಂದಾಗ ಮಾತ್ರ ನಮ್ಮ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಅದರ ದೃಷ್ಟಿಯಿಂದ ಈ ಬೆಳೆ ನಾವು ಎಷ್ಟು ಪ್ರೋತ್ಸಾಹ ಕೊಡ್ತಿದ್ದೇವೆ. ಈಗ DCCD ಕೋಚಿನಿಂದ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಲಿಂದು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎವ್ರಿ ಇಯರ್ ಇದು ಎಷ್ಟು ಕಲ್ಟಿವೇಷನ್ ಏರಿಯಾ ಜಾಸ್ತಿ ಆಗುತ್ತೆ. ಇಂಥ ಪ್ರೋಗ್ರಾಮ್ ಮಾಡೋದ್ರಿಂದ ಆಲ್ ಓವರ್ ನೇಷನ್ 1,20,000 ಹೆಕ್ಟರ್ ಪ್ರದೇಶ ಹೆಚ್ಚಿಗಾಗಿದೆ. ಈ ಥರ ಮಾಡೋದ್ರಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಒಂದು ನಮ್ಮ ಮಂಗಳೂರು ಏನಂತಾರೆ, ಇದಕ್ಕೆ ಕ್ಯಾಪಿಟಲ್ ಸಿಟಿ ಆಫ್ ಕ್ಯಾಶ್ಯೂ ಅಂತ. ಅಲ್ಲಿಂದೇ ಎಕ್ಸ್ಪೋರ್ಟ್ ಆಗ್ತದೆ ಮಂಗಳೂರಿನಿಂದ. ಇನ್ನೊಂದು ಕೇರಳದಾಗಿದೆ ಪ್ಲೇಸ್, ಅಲ್ಲಿ ಕ್ಯಾಪಿಟಲ್ ಸಿಟಿ ಆಫ್ ವರ್ಲ್ಡ್ ಅಂತಾರೆ. ಅಷ್ಟು ಪ್ರೊಸೆಸಿಂಗ್ ಇಂಡಸ್ಟ್ರಿ ಆ ಕೇರಳದಲ್ಲಿದ್ದಾವೆ. ಇನ್ನೊಂದು ಜಾರ್ಖಂಡಲ್ಲಿ ಜಾಮ್ರಾ ಅಂತಿದೆ, ಅದು ಕ್ಯಾಪಿಟಲ್ ಸಿಟಿ ಆಫ್ ಜಾರ್ಖಂಡ್ ಅಂತ, ಸಿಟಿ ಆಫ್ ಜಾರ್ಖಂಡ್. ಅಲ್ಲಿ ತರಕಾರಿ ಮಾರಿದಂಗೆ ಮಾರ್ತಾರಂತಿದ್ದು. ಅಷ್ಟು ಕಡಿಮೆ ಮೊತ್ತದಲ್ಲಿ ಸಿಗ್ತಾ ಇದೆ. ಸಾಕಷ್ಟು ರಾಜ್ಯಗಳಲ್ಲಿ ಇದು ಬೆಳೀತಾ ಇದ್ದಾರೆ. ಮೊದಲು ಕೋಸ್ಟಲ್ ಬೆಲ್ಟಲ್ಲೇ ಬೆಳೀತಾ ಇದ್ದರು. ಎಲ್ಲೆಲ್ಲಿ ಕೆಂಪು ಭೂಮಿ ಇದೆ, ಎಲ್ಲೆಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಇದೆ, ಅಲ್ಲಿ ಕೂಡ ಈ ಬೆಳೆ ಉತ್ತಮವಾಗಿ ಬೆಳೀತದೆ. ಇನ್ನೊಂದು ರೈತರ ಗಮನದಲ್ಲಿ ಇಟ್ಕೋಬೇಕು, ಇದು ಬೇಸಿಗೆಯಲ್ಲೇ ಬರ್ತಕ್ಕಂಥ ಬೆಳೆ. ನಿಮ್ಗೆ ಯಾವುದೇ ಆಲಿಕಲ್ ಮಳೆ ಆಗಲಿ, ಅವಘಡ ಮಳೆ ಆಗಲಿ, ಏನೇ ಮಳೆ ಬಂದ್ರೂ ಇದಕ್ಕೇನೂ ಆಗಲ್ಲ. ಹಚ್ಚ ಹಸಿರಾಗಿರ್ತದೆ. ಮತ್ತು ಯಾವಾಗಲೂ ರೈತರಿಗೆ ನಾ ಕಳಕಳಿಯ ಮನವಿ ಮಾಡ್ತೀನಿ, ಸ್ಪೇಸಿಂಗ್ ಏನು ಇಡ್ತೀರಲ್ಲ, ಯಾವಾಗಲೂ ನೀವು ಅಲ್ಟ್ರಾ ಡೆನ್ಸಿಟಿ, ಹೈ ಡೆನ್ಸಿಟಿ ಅವು ನಮ್ಮ ಟೀಚರ್ಗಳಿಗೆ ನಾವು ಪಾಠ ಮಾಡೋಕ್ಕೆ ಚಲೋ. ಪ್ರಾಕ್ಟಿಕಲ್ ಆಗಿ ದಯವಿಟ್ಟು 7.5 ಮೀಟ್ರ್ ಬೈ 7.5 ಮೀಟ್ರ್ ಇಡ್ರಿ. ಇನ್ನು 8 ಮೀಟ್ರ್ ಬೈ 8 ಮೀಟ್ರ್ ಇಟ್ಟರೂ ತೊಂದರೆ ಇಲ್ಲ. ಯಾಕಂದ್ರೆ ಇವೆಲ್ಲ ಬಹುವಾರ್ಷಿಕ ಬೆಳೆ. 16 ವರ್ಷ ಈ ಕೋಕೋನಟ್ ಆದರೂ 100 ವರ್ಷ ಇರುತ್ತೆ. ಇದು ಆದ್ರೆ ಒಂದು 50 ವರ್ಷ ಆದರೂ ಇರುತ್ತೆ. ಇವತ್ತು ಹಚ್ಚಿ ನಾಳೆ ತೆಗೆ ಬೆಳೆ ಅಲ್ಲ. ದಯವಿಟ್ಟು ಅದು ಒಂದು ಸ್ಪೇಸಿಂಗ್ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಗಾಳಿ ಬೆಳಕು ಇದು ಮಾಡುತ್ತೆ. ಮತ್ತು ಯಾವುದೇ ಅಂತರ ಬೇಸಾಯ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಭೂಮಿಯನ್ನು ಗಿಡಗಳ ಮಧ್ಯೆ ಏನಾರ ಫರ್ಟೈಲ್ ಮಣ್ಣು ಏನಾರ ಇತ್ತಂದ್ರೆ ತರಕಾರಿ ಅದು ಬೆಳ್ಕೊಬೋದು, ಏನಾದರೂ ಬೆಳ್ಕೊಬೋದು. ಆ ಒಂದು ಇದು ಇಟ್ಕೊಂಡು ನೀವು ಮಾಡಿದ್ದೇ ಅದರಲ್ಲಿ ಖಂಡಿತ ಇದು ಒಂದು ಲಾಭದಾಯಕ ಬೆಳೆ. ಭಾಳ ಸ್ಲೋಗನ್ಸ್ ಹಾಕಿ ನಮ್ಮ ಮಕ್ಕಳೆಲ್ಲ ಚಿತ್ರ ಬೆಳೆಸಿದ್ದಾರೆ. ಇದು ಒಂದು ಬಂಗಾರದ ಬೆಳೆ, ಇದು ಒಂದು ಅಮೃತ ಬೆಳೆ, ಇದರಿಂದ ಹಲವಾರು ಉಪಯೋಗಗಳಿದ್ದಾವೆ. ಮತ್ತು ಮೊನ್ನೆ ನಾನು ನಾಗನಾಥರಾವ್ ಇದರಲ್ಲಿ ತೋಟದಲ್ಲಿ ಇದು ಮಾಡಿದಾಗ ನಮ್ಮ ಮಂಜುನಾಥ್ ಅವರು ಭಾಳ ಒಳ್ಳೆಯ ವಿಷಯನ ಪ್ರಸ್ತಾಪ ಮಾಡಿದರು. ಅವ್ರ ಅಣ್ಣವರು ಬಂದಾಗ ಕ್ಯಾಶ್ಯೂ ಹಚ್ಚಿದ್ದಕ್ಕೆ ಆ ಒಂದು ಹೂವಿನ ಸುಗಂಧ ವಾಸನೆಯಿಂದ ಅವ್ರ ತೋಟದಲ್ಲಿ ಹನಿಬೀಸ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಈಗ ಹನಿಬೀಸ್ ಜೇನು ನೊಣ ಇಲ್ಲ ಅಂದ್ರೆ ಮಾನವ ಸಂತತಿನೇ ಇಲ್ಲ. ಇದೊಂದು ತಿಳ್ಕೊಳ್ಳಿ. 90% ಆಫ್ ನಮ್ಮದೇನು ತೋಟಗಾರಿಕೆ ಬೆಳೆ ಆಗಿರ್ಬೋದು, ಕೃಷಿ ಬೆಳೆ ಆಗಿರ್ಬೋದು, ಇದೇನು ಪಾಲಿನೇಷನ್ ಅಂತಾರಲ್ಲ, ಪರಾಗ ಪರಿಚಯ ಮಾಡೋದು ಜೇನಿನ ನೊಣನೇ. ಆ ಜೇನಿನ ನೊಣ ಇಲ್ಲ ಅಂದ್ರೆ ನಾವಿಲ್ಲ. ಅವ್ರದ್ದು ಎಷ್ಟೋ ಇಳುವರಿ ಹೆಚ್ಚಾಗಿದೆ ಅಂತ ಹೇಳಿದ್ರು. ನೋಡ್ರಿ ಎಷ್ಟು ಬೆನಿಫಿಟ್ ಇದೆ. ಇವತ್ತೆಲ್ಲ ನೀವು ನೋಡಿರ್ಬೇಕು, ನಮ್ಮದೇ ಒಂದು ಸಿದ್ಧಸಿರಿ ಶುಗರ್ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡು ಚಿಂಚೋಳಿಯಲ್ಲಿ ಸ್ಟಾರ್ಟ್ ಆಗಿದೆ.
ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಅಬ್ಜೆಕ್ಷನ್ ಹಾಕ್ತರು, ನೀವು ಏನು ಮೇಜರ್ಸ್ ತೊಗೊಂಡಿಲ್ಲ ಅಂತ. ಅಲ್ಲೆಲ್ಲ ಒಳ್ಳೊಳ್ಳೆ ಗಿಡ ಹಚ್ಚಿದಾರ, ಗಿಡ ಹಚ್ಚಿ ಅವ್ರ ರಿಕ್ವೈರ್ಮೆಂಟ್ ಇದ್ದಾಗೆ ಪರ್ಮಿಷನ್ ಕೊಟ್ಟರು. ಮತ್ತು ಈಗ ಹೊಸದಾಗಿ ಕಾರ್ಬನ್ ಟ್ರೇಡಿಂಗ್ ಅಂತ ನಡೆದಿದೆ, ರೊಕ್ಕ ಕೊಡ್ತಾರೆ ನಿಮ್ಗೆ ಗಿಡ ಹಚ್ಚಿದ್ರೆ ಅಂದ್ರೆ. ತೆಂಗಿನ ಗಿಡ ಹಚ್ಚಿದ್ರೆ ಕೊಡ್ತಾರೆ, ಯಾವುದೇ ಗಿಡ ಬಹುವಾರ್ಷಿಕ ಗಿಡ ಯಾವುದೇ ಹಚ್ಚಿರಿ ಬಂದು ಸರ್ವೆ ಮಾಡಿದ್ರೆ ಇನ್ಸೆಂಟಿವ್ ಬರ್ತದೆ ವರ್ಷ ವರ್ಷ. ಅಂದ್ರೆ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಯಾರು ಕಡಿಬೇಡ್ರಿ. ಇವೆಲ್ಲ ಅವಘಡ ಮಳೆಯೋದೆಲ್ಲ ಯಾಕೆ ಆಗ್ತಾ ಇದೆ? ಎಲ್ಲ ಲೇಔಟ್ ಮಾಡೋದ್ರಿಂದ, ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಆಗೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ, ಯುದ್ಧ ಬೇರೆ ಆಗ್ತಾ ಇದೆ, ಜಗತ್ತಿನಾದ್ಯಂತ ವರ್ಲ್ಡ್ ಎನ್ವಿರಾನ್ಮೆಂಟೇ ಚೇಂಜ್ ಆಗ್ತಾ ಇದೆ. ಅದಕ್ಕೆ ಅವಘಡ ಮಳೆಗಳು ಸ್ಟಾರ್ಟ್ ಆಗಿ ಈಗೇನೆಲ್ಲ ರಾಶಿ ಮಾಡ್ತಾ ಇದ್ದಲ್ಲ ಎಲ್ಲ ಹಾಳು ಮಾಡ್ತಾ ಇದೆ. 90 mm ಮಳೆ ಆಗಿದೆ ರಾತ್ರಿ, 90 mm ಅಂದ್ರೆ 9 ಸೆಂಟಿಮೀಟ್ರ್ ಮಳೆ. ಆ ಥರ ಮಳೆ ಆದ್ರೆ ಯಾವ ಜೋಳ ರಾಶಿ ಹಿಡಿದ್ರೆ ಎಲ್ಲ ನೀರಾಗಿ ಹೋಗ್ತಾವೆ, ಗೋಧಿ ರಾಶಿಗೆ ಬಂದವು, ಗೋಧಿನೂ ನೀರಾಗಿ ಹೋಗ್ತಾವೆ. ದಯವಿಟ್ಟು ನಾವು ಪರಿಸರ ರಕ್ಷಣೆ ಮಾಡಬೇಕು, ನಾವು ಗಿಡ ಮರಗಳು ಬೆಳೆಸ್ಬೇಕು. ಅವು ಇವು ಗಿಡ ಮರಗಳು ಬೆಳೆಸೋದಕ್ಕಿಂತ ನಮ್ಮ ತೋಟಗಾರಿಕೆ ಬಹುವಾರ್ಷಿಕ ಬೆಳೆಗಳನ್ನು ಬರೆದ್ರೆ ಖಂಡಿತ ರೈತ ಉದ್ಧಾರ ಆಗ್ತಾನೆ, ಮತ್ತು ನಮ್ಮ ಪರಿಸರನೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ಕಡೆ ಗಮನ ಕೊಡ್ಬೇಕು. ಇವತ್ತು ಯಾವ ಪಾಪ ಎಲ್ಲ ಇದ್ದೀವಿ ನಮ್ಮಲ್ಲಿ ಬ್ಲ್ಯಾಕ್ಸಲ್ಲಿ ಸರ ನಾವು ಬಂದು ಏನು ಮಾಡ್ತಾರೆ, ನೀವು ಬಂದಿದ್ದಕ್ಕೆ ಅಟ್ಲೀಸ್ಟ್ ಗೋಡಂಬಿ ತಿನ್ನೋದಾರ ಕಲ್ತ್ರಿ ಅಂದ್ರೆ ನೀವಲ್ಲಿ ನಿಮ್ಮ ಮಕ್ಕಳಲ್ಲಿ ಆರೋಗ್ಯ ಎಷ್ಟು ಉತ್ತಿಸ್ತೇವೆ. ಈಗ ಎಲ್ಲರ ಬಲ್ಲಿ ಮನುಷ್ಯನಾಗ ಬರ್ತದೆ. ಈಗ ಸ್ವಲ್ಪ ಏಜ್ ಆದವರಿಗೆ ಗೋಡಂಬಿ ತಿನ್ನಮ್ಮಪ್ಪ ಏನು ಕಿರಿಕಿರಿ, ಸುಮ್ಮನೆ ಹೋಗಿ ಜಯದೇವ ಅಲ್ಲಿ ಲಕ್ಷಾನುಗಟ್ಟಲೆ ದುಡ್ಡು ಹಾಕ ಬಲ್ಲಿ ದಿನ ಒಂದು 4-5 ಪೀಸ್ ತಿಂದೆ ಒಂದು ನಮ್ಮ ಆರೋಗ್ಯ ಚಲೋ ಇರ್ತದೆ ಅಂತ ಮನೋಭಾವ ಬರುತ್ತೆ ನಿಮ್ಮಲ್ಲಿ. ಇದು ಏನು ಬರೀ ಸೆಮಿನಾರ್ ಅಂದ್ರೆ ಬರೀ ಬೆಳಿ ಅಂತ ಹೇಳಂಗಿಲ್ಲ, ಅದ್ರದ್ದು ಬೈ ಪ್ರಾಡಕ್ಟು ಅದ್ರದ್ದು ಎಷ್ಟು ಉಪಯೋಗ ಆದವ ಅನ್ನೋದು ಕೂಡ ನಾವು ನಿಮ್ಗೆ ತಿಳುವಳಿಕೆ ಹೇಳ್ಕೊಟ್ಟಾಗ ಮಾತ್ರ ಅದು ಒಂದು ವಿಚಾರಣಾ ಸಂಕೀರ್ಣ ಮಾಡಿದ್ರೆ ಸಾರ್ಥಕ ಆಗುತ್ತೆ. ದಯವಿಟ್ಟು ಎಲ್ಲರೂ ಇನ್ನು ನಮ್ಮ ಬೇರೆ ಬೇರೆ ವಿಜ್ಞಾನಿಗಳು ಇದ್ರ ಬಗ್ಗೆ ಹೇಳ್ತಾರೆ. ತಳಿ ಅಭಿವೃದ್ಧಿ ಬಗ್ಗೆ ನಮ್ಮ ಶ್ರೀನಿವಾಸ್ ಅವರು ಹೇಳ್ತಾರೆ ಯಾವ ಥರ ಇದು ಮಾಡ್ಬೇಕು ಅನ್ನೋದು. ಫರೂಕ್ ಅವರು ಕೂಡ ಸಾಕಷ್ಟು ಬೇಸಾಯ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಆಲ್ರೆಡಿ ನಮ್ಮ ವಿಜಯ ಮಹಾಂತೇಶ್ವರು ಸಾವಯವ ಕೃಷಿಯಲ್ಲಿ ನಾವು ಹೆಂಗೆ ಗೋಡಂಬಿ ಬೆಳಿಬೇಕನ್ನೋದು ಹೇಳಿಕೊಟ್ಟಾರ. ಮತ್ತು ಮೆಡಿಸಿನಲ್ ನಾನೇ ಹೇಳ್ಬಿಟ್ಟಿನಿ, ಆದರೂ ಅವ್ರದೇ ಆದ ಒಂದು ಸ್ಟೈಲಲ್ಲಿ UP ಸಿಂಗ್ ಅವರು ಕೂಡ ನಮಗದು ಮೆಡಿಸಿನಲ್ ಇಂಪಾರ್ಟೆನ್ಸ್ ಏನಿದೆ, ಯಾವ ಥರ ನಾವು ಉಪಯೋಗ ಮಾಡ್ಬೇಕು ಅನ್ನೋದು ಕೂಡ ನಮ್ಗೆ ಹೇಳ್ಕೊಡ್ತಾರೆ. ನಾವೆಲ್ಲರೂ ಬಂದಿರಿ, ಒಳ್ಳೆಯ ಕಾರ್ಯಕ್ರಮ ಇದು. ನಾವೇನು ಭಾಳ 4-5 ತಾಸು ನಿಮ್ಗೆ ಕುಂದ್ಸಂಗಿಲ್ಲ, ಎಲ್ಲರೂ ಮಾತಾಡಿದ್ರೆ 1.5-2 ತಾಸಿನಾಗ ಆಗುತ್ತೆ. ಆಮೇಲೆ ಈಗ ಊಟ ಇರುತ್ತೆ. ಊಟ ಇವತ್ತು ನನಗೆ ಗೊತ್ತಿದೆ ಯುಗಾದಿ ಅಮಾವಾಸ್ಯೆ ಅದ, ಆದರೂ ಬಂದಿರಿ. ಅಮಾವಾಸ್ಯೆ ದಿವಸನೂ ಇಲ್ಲಿ ಸ್ವೀಟ್ ಮಾಡಿದ್ದೀವಿ. ನಿಮ್ಮ ಮನೆಗಿಂತ ಚೆನ್ನಾಗಿ ಊಟ ಸಿಗುತ್ತೆ, ದಯವಿಟ್ಟು ಅದನ್ನು ಊಟ ಮಾಡಿರಿ. ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಉತ್ಸಾಹದಿಂದ ಬಂದಿರಲ್ಲ, ಅದೇ ಖುಷಿ ಆಗುತ್ತೆ. ಎಲ್ಲ ಗ್ರಾಮದ ರೈತರಿಗೆ ಹಾಲಳ್ಳಿಯರಾಗಿರ್ಬೋದು, ಬ್ಯಾಲಳ್ಳಿಯವ್ರು ಇನ್ನೂ ಹೊಂಟಾರ ಆಂದಿವಿ ಆದಾರ ಅವರು, ಅವ್ರಿಗೆ ಕಾಯ್ದೇವಂದ್ರೆ ಊಟ ಮಾಡೋ ಟೈಮಿಗೆ ನಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಾಗ್ತದ. ಒಳ್ಳೆಯ ಕಾರ್ಯಕ್ರಮ ಇದೆ. ಇಲ್ಲೇನು ನಾವು ಮಾಹಿತಿ ಕೊಡ್ತೀವಿ, ದಯವಿಟ್ಟು ಅದು 1-2 ವಿಷಯ ತಲೆಯಲ್ಲಿ ಹಾಕೊಡ್ರಿ. ನಾವು ಬಂದಿದ್ದಕ್ಕೆ ಉಪಯೋಗ ಆಯ್ತಪ್ಪ ಅಂತ ನಿಮ್ಗೆ ಅನಿಸ್ಬೇಕು. ಇದು ನನ್ನ ಕಳಕಳಿಗೆ ಮನವಿ. ಇಷ್ಟು ಹೇಳಿ ನಾನು ಈ ಕಾರ್ಯಕ್ರಮ ಒಳ್ಳೆಯ ಯಶಸ್ವಿಯಾಗಿ ಆಗುತ್ತೆ. ಎಲ್ಲರೂ ಶಾಂತ ರೀತಿಯಿಂದ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಡೀನ್ರವರು ಸಾಕಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಗೋಡಂಬಿ ವಿಚಾರ ಸಂಕಿರಣದ ಉದ್ದೇಶ ಉಪರೂಪವಾದ ವಂದನೆಗಳು. ಈಗ ವೀರಭದ್ರ